ಪಾಸ್ ಆಗಿರೋರು ಇಂಪ್ರೂವ್ಮೆಂಟಿಗೆ ಒಂದು ಸುಮ್ಮನೆ ಉದಾಹರಣೆ ಕೊಡ್ತೀನಿ. ಅದಕ್ಕೂ ಟೀಕಾ ಟಿಪ್ಪಣಿ ಮಾಡಿದರು ಸೋಷಿಯಲ್ ಮೀಡಿಯಾದಲ್ಲಿ, ತಾವೆಲ್ಲ ತುಂಬ ನನಗೆ ಸಪೋರ್ಟ್ ಮಾಡಿದ್ರಿ. ಆದರೆ ಈ ಸತಿ ಹೋದ ಸತಿ 36,000 ಜನರು ಇಂಪ್ರೂವ್ಮೆಂಟಿಗೆ ಎಕ್ಸಾಮ್ ತೊಗೊಂಡ್ರು, ಸೆಕೆಂಡ್ ಎಕ್ಸಾಮ್. ಈ ಸತಿ ಹೌ ಮೆನಿ ಪೀಪಲ್ ಹ್ಯಾವ್ ಟೇಕನ್ ಸೆಕೆಂಡ್ ಇಯರ್ PUCಯಲ್ಲಿ 79,000 ಮಕ್ಕಳು ಬರ್ಕೊಳ್ಳಿ. 79,000 ಮಕ್ಕಳು ಸೆಕೆಂಡ್ ಎಕ್ಸಾಮಲ್ಲಿ ಇಂಪ್ರೂವ್ಮೆಂಟಿಗೆ ಪಾಸ್ ಆಗೋದಕ್ಕಲ್ಲ, ಇಂಪ್ರೂವ್ಮೆಂಟಿಗೆ. ಅಂದರೆ ದಿಸ್ ಈಸ್ ಎ ವೆರಿ ಸಕ್ಸಸ್ಫುಲ್ ಫಾರ್ಮುಲಾ. ಮಕ್ಕಳಿಗೆ ಅವಕಾಶ ಕೊಡಬೇಕು. ಮೊನ್ನೆ ಕುಮಟಾಗೆ ಹೋಗಿದ್ದೆ. ಕುಮಟಾದಲ್ಲಿ ಒಂದು ಮಗಳು, ಹೆಣ್ಮಗಳು 99% ತಗೊಂಡಿದ್ದ. ಸೆಕೆಂಡ್ ಎಕ್ಸಾಮ್ ತೊಗೊಂಡಿದ್ದೀನಿ ಅಂದ್ಬಿಡ್ತದು. ಥ್ಯಾಂಕ್ಸ್ ಸರ್ ಅಂತ. ನಾನು ಯಾಕಮ್ಮ 99 ನನ್ನ ಲೈಫಲ್ಲಿ ತಗೊಂಡಿಲ್ಲ, ನಾನು ಎಲ್ಲ ಸೇರಿಸಿದೂ ಸಿಗ್ತದೋ ಏನೋ ಗೊತ್ತಿಲ್ಲ ನಮಗೆ, ಯಾಕಮ್ಮ ಅಂತ ಹೇಳಿದೆ. ಇಲ್ಲ ಸರ್ ನಾನು 100% ತೊಗೋಬೇಕು. ಇದು ನೋಡ್ರಿ ಇಲಾಖೆದು ಗುಣ. 99 ಇರೋ ನಾನು 100ಗೆ ತೊಗೊಳ್ತೀನಿ ಅಂತ. ಐ ಥಿಂಕ್ ಇಟ್ಸ್ ಎ ವೆರಿ ಸಕ್ಸಸ್ಫುಲ್ ಫಾರ್ಮುಲಾ. ಇಂಥದ್ದನ್ನ ಮಾಧ್ಯಮದಲ್ಲಿ ಹೋದ್ಸತಿ ಜಾಸ್ತಿ ನಾವು ತೊಗೊಳಕ್ಕಾಗಲಿಲ್ಲ, ಅಬ್ಸರ್ವ್ ಮಾಡೋಕ್ಕಾಗಲಿಲ್ಲ. ಟೀಚರ್ಸಿಗೆ ಕೆಲವ್ರಿಗೆ ಗೊತ್ತಾಗಲಿಲ್ಲ. ಈ ಸತಿ ಎಲ್ಲ ಮಕ್ಕಳಿಗೂ ಗೊತ್ತು. ಅವ್ರು ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದಾರೆ. PUCಯಲ್ಲೂ ಕೂಡ, ಈಗ SSLCಯಲ್ಲೂ ಕೂಡ ಯಾವ ರೀತಿ ಎಷ್ಟು ಮಕ್ಕಳು ತೊಗೊಳ್ತಾರೆ ಮುಂದಿನ ದಿನಗಳಲ್ಲಿ ಕೊಡ್ತೀನಿ. ಏನಾದರೂ ನನಗಿದೆ, ಯಾಕೆಂದರೆ ಮೊನ್ನೆ ನಾನು ರಿಸಲ್ಟ್ ಕೊಟ್ಟಿರೋದ್ರಿಂದ. ಮತ್ತು SSLCಯಲ್ಲಿ ನಮ್ಮ ಜಿಲ್ಲೆಯಿಂದ 4ನೇ ಸ್ಥಾನ ಬಂದಿದೆ ಈ ಸತಿಗೆ. ನಿತ್ಯ ಕುಲಕರ್ಣಿ ಅಂಥೇಳಿ ರಾಮಕೃಷ್ಣ ವಿದ್ಯಾ ಗೋಪಾಳ, ಅಲ್ಲಿಂದ 625ಗೆ 625 ತೊಗೊಂಡಿದ್ದಾನೆ. ಭಾಳ ಸಂತೋಷ ಆಗ್ತದೆ. ನಮನ ಅಂತ ಹೇಳಿ ಪ್ರಿಯದರ್ಶಿನಿ ಶಾಲೆ ಅವರು ತೊಗೊಂಡಿದ್ದಾರೆ. ಅದೇ ರೀತಿ ಸಹಿಷ್ಣು ಆದಿಚುಂಚನಗಿರಿ ವಿದ್ಯಾಸಂಸ್ಥೆಯಿಂದ 625ಕ್ಕೆ 625. ಹೋದ ವರ್ಷ ಎಲ್ಲ ಸೇರಿ ಇಬ್ಬರು ಮಕ್ಕಳು ತೊಗೊಂಡಿದ್ರು, ಅಂದರೆ ಒಬ್ಬರು ತೊಗೊಂಡಿದ್ರು, ಆಮೇಲೆ ರಿವ್ಯಾಲ್ಯೂಷನಲ್ಲಿ ಇಬ್ಬರು 625 625. ಈ ಸತಿ 22 ಮಕ್ಕಳು 625ಗೆ 625 ತೊಗೊಂಡಿದ್ದಾರೆ. ಸರ್ಕಾರಿ ಶಾಲೆಯಲ್ಲಿ ಇಬ್ಬರು ತೊಗೊಂಡಿದ್ದಾರೆ, ಒಬ್ಬರು ಬೈಲೊಂಗ್ಲ, ಇನ್ನೊಬ್ಬರು ಸಿರ್ಸಿಯಲ್ಲಿ
ಸಿರ್ಸಿಯಲ್ಲಿರೋರಿಗೆ ನಾನೇ ಹೋಗಿ ಸನ್ಮಾನ ಮಾಡಿದೆ. ಬೈಲಹೊಂಗಲದಲ್ಲಿರೋರಿಗೆ ಕೌಜಲ್ಗಿಯವರು ಯಾರು ನಮ್ಮ ಮಾಂತೇಶ್ ಕೌಜಲ್ಗಿಯವರಿಗೆ ನೀವು ದಯವಿಟ್ಟು ಅವತ್ತೇ ಹೋಗ್ಬಿಟ್ಟು ಅವ್ರಿಗೆ ಸನ್ಮಾನ ಮಾಡಿ ಸರ್ಕಾರದ ವತಿಯಿಂದ ಅಂಥೇಳಿ ಅವ್ರಿಗೂ ಕೂಡ ಅಲ್ಲಿ ಸನ್ಮಾನ ಮಾಡಿದ್ವಿ. ಹೋದ ಸತಿ 60% ತೊಗೊಂಡಿರೋರು ಇಡೀ ರಾಜ್ಯದಲ್ಲಿ 60% ಆ್ಯಂಡ್ ಅಬವ್ ಏನು ನಾವು ಫಸ್ಟ್ ಕ್ಲಾಸ್ ಅಂತ ಹೇಳ್ತೀವಿ ವಾಸ್ 55%. ನೀರು ಕೊಡಿ 55%. ಈ ಸತಿಗೆ ಮೋರ್ ದೆನ್ 75%, 60% ತಗೊಂಡಿದ್ದಾರೆ. ಅದಕ್ಕೆ ಒಂದು ಕಾಲಮ್ ಇದೆ ಸೋಷಿಯಲ್ ಮೀಡಿಯಲ್ಲಿ ನೋಡಿ ತಳಗಡೆ, ಹೋದ ಸತಿ 35%ಇಂದ 45% ಪಾಸ್ ಆದವರು 22% ಇದ್ದರು, ಈ ಸತಿಗೆ ಬರೀ 3% ಅಂತ. ಅಂದರೆ ಯಾರು ಪಾಸ್ ಆದವರು ಅಂದರೆ ಹೋದ ಸತಿ 20% ಕೊಟ್ಟು ಯಾರು 15% ತಗೊಂಡಿರಲ್ಲ ಹೋಲ್ಸೇಲಲ್ಲಿ ಪಾಸ್ ಆಗಿಬಿಟ್ರು. ಇಟ್ಸ್ ಓಕೆ, ಮಕ್ಕಳಿಗೆ ಅವಕಾಶಗಳನ್ನ ಕೊಡಬೇಕು. ನನಗೆ ಭಾಳ ಸಂತೋಷ ಇದೆ. ನನ್ನ ಕರ್ತವ್ಯಕ್ಕೆ ನಾನು ನಿಷ್ಠೆಯಿಂದ ನಾನು ಕೆಲಸ ಮಾಡಿದ್ದಕ್ಕೆ ತಂದೆಯವರು, ಶಿಕ್ಷಕರು, ನಾನು ಎಲ್ಲ ಶಿಕ್ಷಕರಿಗೂ ಕೂಡ ನಮ್ಮ ಇಲಾಖೆಯಿಂದ ಹಿಡಿದು ಸಾರ್ವಜನಿಕರಿಗೂ ಕೂಡ, ಯಾಕೆಂದರೆ ಒಬ್ಬೊಬ್ಬರು ಜನಪ್ರತಿನಿಧಿಗಳು ಕೂಡ ಮೀಟಿಂಗ್ಸ್ ತೊಗೊಂಡು ತುಂಬ ಚೆನ್ನಾಗಿ ಮಾಡಿದ್ರು. ಪಕ್ಷಾತೀತವಾಗಿ ನನಗೆ ಸಹಕಾರ ಮಾಡಿದ್ದಾರೆ. ಅದನ್ನು ನಾನು ವಿಧಾನಸಭೆಯಲ್ಲಿ ಅವರೆಲ್ಲ ಬಂದು ನೋಡಬೇಕಾದ್ರೆ KPS ಶಾಲೆಗಳನ್ನಾಗಲಿ, ಬೈಲಿಂಗ್ವಲ್ ಆಗಲಿ, LKG UKG ಓಪನ್ ಮಾಡೋದಾಗಲಿ, ಹೈಸ್ಕೂಲ್ ಆಗಲಿ, PUC ಆಗಲಿ, ಈ ಸತಿನೂ ಕೂಡ 1 ಪೈಸೆನೂ ಕಮ್ಮಿ ಕೊಡಲಿಲ್ಲ. ಮಾನ್ಯ ಸಿದ್ದರಾಮಯ್ಯವರು ನನಗೇನು ಬಜೆಟ್ ಪ್ರಿವ್ಯೂ ಮೀಟಿಂಗ್ ಟೈಮಲ್ಲಿ ನೀವು ಕೇಳಿದ್ರಿ ಏನು ಸರ್ ಏನು ಸ್ಪೆಷಲ್ಲು ಅಂತ, 1 ಪೈಸೆನೂ ಕಮ್ಮಿ ಮಾಡಲಿಲ್ಲ. ನನಗೆ ಅದೇ ಸ್ಪೆಷಲ್ಲು. ಮಾನ್ಯ ಸಿದ್ದರಾಮಯ್ಯವರು ನಮ್ಮ ಖಜಾನೆ ಫುಲ್ ಇರೋದ್ರಿಂದ ಎಜುಕೇಷನಿಗೆ 1 ಪೈಸೆನೂ ಕಮ್ಮಿ ಮಾಡಲಿಲ್ಲ. ಒಂದೇ ಒಂದು ಕೇಳ್ಕೊಂಡ್ರು, ಈ ಸತಿ ಏನಾದರೂ ಪರ್ಸೆಂಟೇಜ್ ಜಾಸ್ತಿ ಬರಲಿಲ್ಲ ಅಂದರೆ ಅಂಥೇಳಿ ವಾರ್ನಿಂಗ್ ಕೊಟ್ಟಿದ್ದರು. 8.25% ಚೆನ್ನಾಗಿ ಮಾಡಿದ್ದಾರೆ. ಈಗ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಅವರೇ ಬರೆಯೋದು, ನಾನೇನಲ್ಲ. ಮತ್ತು ಏನು ಚೆನ್ನಾಗಾಗುತ್ತೆ ಅದು ನಿಮಗೂ ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.